ಹಲೋ, ವೆಲ್ಕಮ್ ಟು ಆರ್ ಕೆ ದುಬೈ ಲೈಫ್. ಸೊ ಇವತ್ತು ಬಂದು ನಾವೊಂದು ಈವ್ನಿಂಗ್ ಟೈಮ್ ಒಳಗೆ ಸ್ನ್ಯಾಕ್ಸ್ ಮಾಡತ್ತೀನಿ. ಏನಂತ ನೋಡ್ರಿ. ಸೊ ಇವಾಗ 3 ಪೊಟ್ಯಾಟೊ ತೊಗೊಳ್ಳೋಣ. ಸೊ ಈ 3 ಪೊಟ್ಯಾಟೊನ ಏನು ಮಾಡೋಣ ಅಂದರೆ ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಳ್ಳೋಣ. ಸೊ ನಾವು ಜಾಸ್ತಿ ಜನ ಇಲ್ಲ ಅಂತ 3 ಪೊಟ್ಯಾಟೊ ತೊಗೊಳತ್ತೀನಿ. ಸೊ ಬನ್ನಿರಿ ನೆಕ್ಸ್ಟ್ ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಳ್ಳೋಣ. ಇವಾಗ 3 ಪೊಟ್ಯಾಟೊನ ಕುಕ್ಕರಲ್ಲಿ ಹಾಕಿ ಬೇಯಿಸಿ 3 ವಿಸಿಲ್ 3 to 4 ವಿಸಿಲ್ ಸಾಕಾಗುತ್ತೆ. ಸೊ 3 to 4 ವಿಸಿಲ್ ಆದಮೇಲೆ ನೋಡಿ ಈ ಥರ ಚೆನ್ನಾಗಿ ಸ್ಕಿನ್ ಕುಕ್ಕರಲ್ಲಿ ಚೆನ್ನಾಗಿ ಬೇಯ್ದಿದೆ. ಸೊ ಇವಾಗಿದು ತಣ್ಣಗಾಕ್ಬಿಡೋಣ. ಸೊ ತಣ್ಣಗಾಗುವಷ್ಟೊತ್ತಿಗೆ ನಾವು ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ನಾದ್ಕೊಂಡು ಬಿಟ್ಕೊಳ್ಳೋಣ. ಚಪಾತಿಗೆ ನಾದ್ಕೊತೀವಲ್ಲ ಆ ಥರ ನಾದ್ಕೊಳ್ಳೋಣ. ಬನ್ನಿ. ಸೊ ನೋಡಿ ಈ ಥರ ಚಪಾತಿ ಹಿಟ್ಟು ಇಷ್ಟು ಕಲ್ತ್ಕೊಂಡಿದ್ದೀನಿ. ಯಾಕಂದರೆ 3 ಪೊಟ್ಯಾಟೊನ ಬಾಯ್ಲ್ ಮಾಡಿಸಿದ್ದೀನಿ. ಅದಕ್ಕೆ ಈ ಥರ ಚೆನ್ನಾಗಿ ಅದನ್ನು ನಾದಿ ಒಂದು ಸ್ವಲ್ಪ ಹೊತ್ತು ಬಿಟ್ಕೊಳ್ಳೋಣ. ಯಾಕಂದರೆ ಚೆನ್ನಾಗಿ ಹದವಾಗಲಿ ಅಂತ. ಇದಕ್ಕೆ ಹಿಂಗೆ ಇಟ್ಟರೆ ಡ್ರೈ ಆಗುತ್ತೆ. ಅದಕ್ಕೆ ಒಂದು ಏನರ ಮುಚ್ಚೋಣ. ಸೊ ಇವಾಗ ಇದಕ್ಕೆ ಮುಚ್ಚಿಡೋಣ. ಸೊ ಅಲ್ಲಿವರೆಗೂ ನಾವು ಪೊಟ್ಯಾಟೊನ ಅದರದ್ದೆಲ್ಲ ಸ್ಕಿನ್ನೆಲ್ಲ ತೆಗೆದು ಇದು ಮಾಡ್ಕೊಳ್ಳೋಣ. ಇವಾಗ ಈ 3 ಪೊಟ್ಯಾಟೊನ ಈ ಥರ ಎಲ್ಲ ತೆಗೆದು ಬಿಡೋಣ. ತೆಗೆದು ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ನೋಡಿರಿ. ಹಂಗೆ ಈ ವಿಡಿಯೋನ ಕೊನೆವರೆಗೂ ನೋಡಿರಿ. ಯಾರು ಅರ್ಧಂಬರ್ಧ ನೋಡೋಕೆ ಹೋಗ್ಬೇಡ್ರಿ. ಯಾಕಂದ್ರೆ ತುಂಬ ಒಳ್ಳೆ ಸ್ನ್ಯಾಕ್ಸ್ ಇದು, ಹೆಲ್ದಿ ಸ್ನ್ಯಾಕ್ಸು. ಆಮೇಲೆ ಈವನ್ ಸ್ಕೂಲಿಗೆ ಟಿಫಿನ್ ಬಾಕ್ಸಲ್ಲಿ ಲಂಚ್ ಬಾಕ್ಸಲ್ಲಿ ಮಕ್ಳಿಗೆ ಹಾಕಿ ಕಟ್ಟಿದ್ರೆ ಮಕ್ಕಳು ಮಿಸ್ಸೇ ಮಾಡಲ್ಲ, ವಾಪಸ್ ಕೇಳ್ತಾರೆ. ಅಷ್ಟು ಚೆನ್ನಾಗಿ ಬರುತ್ತೆ, ಹೆಲ್ದಿ ಕೂಡ. ಸೊ ನಿಮಗೆ ಹೊಸ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ಟ್ರೈ ಮಾಡ್ಬೋದು. ಯಾರು ಇನ್ನೂ ನನ್ನ ವಿಡಿಯೋ ಹೊಸದಾಗಿ ನೋಡಾಕತ್ತೀರಿ, ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿರಿ. ಆಮೇಲೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ. ಹಿಂಗೆ ಇನ್ನೂ ಹೊಸ ಥರ ನಿಮಗೆ ಕುಕ್ಕಿಂಗ್ ವಿಡಿಯೋಸ್ ಬೇಕಂದ್ರೆ ಸೊ ಬೆಲ್ ಬಟನ್ ಒತ್ತಿರಿ. ನಿಮ್ಗೇನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿರಿ, ನಾನು ಕ್ಲಿಯರ್ ಮಾಡ್ತೀನಿ. ಈ ವಿಡಿಯೋ ಕೊನೆವರೆಗೂ ತಪ್ಪದೆ ವೀಕ್ಷಣೆ ಮಾಡಿ. ಇವಾಗ ಈ ಥರ ಎಲ್ಲ ಕ್ಲೀನಾಗಿ ಎಲ್ಲ ತೆಗೆದಿರಲ್ಲ, ಸುದ್ದಿರಲ್ಲ ಈ ಪೊಟ್ಯಾಟೊನ. ನಿಮ್ಮ ಕಡೆ ಕೊಬ್ಬರಿ ಎರ್ಚ ತುರೆ ಮಣೆ ಇತ್ತಂದರೆ, ಇಲ್ಲಾಂದರೆ ಸ್ಮ್ಯಾಶ್ ಕೂಡ ಮಾಡ್ಬೋದು ನೀವು. ಸೊ ನಾ ಇದಕ್ಕೆ ಆಗಿ ಇದು ಯೂಸ್ ಮಾಡ್ತೀನಿ ಅಂದರೆ ಗಂಟಾಗೋದಿಲ್ಲ ಜಾಸ್ತಿ ಅಂತ. ಸೊ ಸ್ಮ್ಯಾಶ್ ಮಾಡಿದ್ರೆ ಸಮ್ಟೈಮ್ ಗಂಟಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಈ ಥರ ನಾ ತುರಿತೀನಿ. ಇದರಿಂದ ಗಂಟು ಬರೋದಿಲ್ಲ. ಇವಾಗ ನೋಡ್ರಿ ಇಷ್ಟು ಫೈನ್ ಪೇಸ್ಟ್ ಅದ, ಎಲ್ಲಿ ಗಂಟಿಲ್ಲ ಏನೂ ಇಲ್ಲ, ಎಷ್ಟು ಹದವಾಗಿ. ಇದಕ್ಕೆ ಇವಾಗ ನಾ ಏನು ಹಾಕೋತೀನಿ ಅಂದ್ರೆ ಸೊ ಬೆಟ್ರ್ ಇದಕ್ಕೆ ಏನರ ಹಾಕೋಕ್ಕಿಂತ ನಾವು ಇನ್ನೊಂದು ನೆಕ್ಸ್ಟ್ ಬೆಸ್ಟ್ ಐಡಿಯಾ ಏನು ಗೊತ್ತಾ, ನಾವು ಒಂದು ಆನಿಯನ್ ಹೆಚ್ಕೊಳ್ಳೋಣ ಚೆಂದಾಗಿ ಚಿಕ್ಕ ಪೀಸ್ಗಳಾಗಿ. ಚಿಕ್ಕದಾದರೆ ಸಾಕು. ಇವಾಗ ಒಂದು ಪಾತ್ರೆ ಗ್ಯಾಸ್ ಮೇಲಿಟ್ಟು ಅದಕ್ಕೆ ಗ್ಯಾಸ್ ಆನ್ ಮಾಡೀನಿ. ಸೊ ಇದಕ್ಕೆ ಇವಾಗ ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಸಾಕು ನೋಡಿ. ಈ ಥರ ಎಣ್ಣೆ ಗರಂ ಆದಮೇಲೆ ಸಾಸಿವೆ, ಕರಿಬೇವು, ಜೀರಿಗೆ, ಇವಾಗ ಚಿಕ್ಕದಾಗಿ ಹೆಚ್ಚಿರೋ ಆನಿಯನ್, ಇಷ್ಟೆಲ್ಲನೂ ಚೆನ್ನಾಗಿ ಒಗ್ಗರಣೆ ತಗೊಂಡು ಇದಕ್ಕೆ ಇವಾಗ ಸ್ವಲ್ಪ ಉಪ್ಪು ನೀವು ರುಚಿ ತಕ್ಕಷ್ಟು ಹಾಕ್ರಿ. ನಾನು ಸ್ವಲ್ಪ ಮಾಡಿನ ಸ್ವಲ್ಪ ಹಾಕೋತೀನಿ. ಅರಿಶಿನ, ಇನ್ನು ಟೇಸ್ಟ್ ಚೆನ್ನಾಗಿ ಬರಬೇಕು. ಸಪ್ಪೆ ಇರಬಾರ್ದಂದ್ರೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು, ಇದು ಟೇಸ್ಟ್ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ಯಾಕಂದ್ರೆ ಚೆನ್ನಾಗಿ ಬೆಂದ್ರೇ ನಾವು ಪೊಟ್ಯಾಟೊ ಹಾಕಿದಾಗ ಒಳ್ಳೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಇದಕ್ಕೆ ಸ್ಮ್ಯಾಶ್ ಮಾಡಿರೋ ಪೊಟ್ಯಾಟೊ ಹಾಕೋಣ. ಇವಾಗ ನೋಡ್ರಿ ಈ ಥರನ ಪೊಟ್ಯಾಟೊ ಸಬ್ಜಿ ರೆಡಿ ಮಾಡ್ಕೊಂಡೀನಿ. ಇವಾಗ ಇದಕ್ಕೆ 10 ಮಿನಿಟ್ ಬಿಡೋಣ. ಯಾಕಂದರೆ ಸ್ವಲ್ಪ ಕೂಲಲ್ಲಿ. ಸೊ ಅದುವರೆಗೂ ನಾವು ಚಪಾತಿ ಹಿಟ್ಟು ನೋಡ್ಕೊಳ್ಳೋಣ. ಸೊ ಇವಾಗ ಬಂದು
ಚಪಾತಿ ಹಿಟ್ಟು ನೋಡಿರಿ ಆವಾಗಲೇ ನಾದಿಟ್ಟು 10-15 ಮಿನಿಟ್ ಆಯ್ತಲ್ಲ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದದ, ಇಷ್ಟು ಚಂದ ಟೆಕ್ಸ್ಟ್. ಓಕೆ, ಇವಾಗ ಚಪಾತಿ ಮಾಡ್ಕೊಳ್ಳೋಣ. ಸೊ ನೋಡಿ ನಾ ಯಾವ ಥರ ಚಪಾತಿ ಮಾಡ್ಕೊಳ್ತೀನಿ, ನಾರ್ಮಲ್ ಮಾಡ್ತಿರಲ್ಲ ಅದೇ ಚಪಾತಿ ಮಾಡ್ಕೊಳ್ಳೋಣ. ಆದರೆ ನೀವು ಏನು ಮಾಡ್ತೀರಾ, ಎಣ್ಣೆ ಹೆಚ್ಚಿ ಕೋಲ್ಡ್ ಮಾಡ್ತಿರಲ್ಲ ಅದೇ ಮಾಡೋ ಅವಶ್ಯಕತೆ ಇದೆ. ಸೊ ಇದೆಷ್ಟು ಇದೆಲ್ಲ ಇಷ್ಟಾಗಿ ಚಪಾತಿ. ಚಪಾತಿನ ಈ ಥರ ಸೆಡಲಿಡೋಣ. ಈಗಿದ ಇನ್ನೊಂದು ಚಪಾತಿ ಅದೇ ಸೈಜಲ್ಲಿ ಮಾಡ್ಕೊಳ್ಳೋಣ. ಏನು ಅದೇ ಥರ ಚಪಾತಿ ರೆಡಿ ಅದಲ್ಲ. ಸೊ ಇವಾಗ ಇದಕ್ಕೆ ಚಪಾತಿಗೆ ನಾವು ಅವಾಗಲೇ ರೆಡಿ ಮಾಡಿ ಇಟ್ಕೊಂಡಿವಲ್ಲ ಸ್ಟಫ್, ಅದು ಹಾಕ್ಕೊಳ್ಳೋಣ. ಇದು ಸ್ಟಫ್ ಹಾಕ್ಕೊಂಡು ಈ ಥರ ಎಲ್ಲ ಅಗಲ ಮಾಡೋಣ. ಸೊ ನೋಡಿ ನಾ ಪೊಟ್ಯಾಟೊ ಆ ಥರ ಎಲ್ಲ ತುರ್ಕೊಂಡಿದ್ರಿಂದ ಎಲ್ಲಿ ಗಂಟು ಅನ್ನೋದೇ ಇಲ್ಲ. ಸೊ ಈ ಥರ ಚೆನ್ನಾಗಿ ಎಲ್ಲ ಕಡೆ ಚಪಾತಿ ಜೊತೆ ಈ ಥರ ಅಗಲ ಮಾಡೋಣ. ಇದರಿಂದ ಏನಾಗುತ್ತೆ ಅಂದರೆ ಜಾಸ್ತಿ ಒಂದೇ ಪ್ಲೇಸಲ್ಲಿ ಇರೋದೆ ಚೆನ್ನಾಗಿ ಹರಡ್ಕೊಳ್ಳುತ್ತೆ ಎಲ್ಲ ಕಡೆ. ಇದನ್ನು ನೀವು ಮಾಡಿದ್ಮೇಲೆ ಮಕ್ಳಿಗೆ ಒಯ್ದು ಕೊಟ್ಮೇಲೆ ಅವ್ರ ರಿಯಾಕ್ಷನ್ ನೋಡ್ಬೇಕು ಹೆಂಗಿರುತ್ತೆ. ಸೊ ದಯಮಾಡಿ ಎಲ್ಲರೂ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹೇಳ್ರಿ ಚೆನ್ನಾಗಿ ಬಂದಿತ್ತಾ ಇಲ್ಲ ಅಂತ. ಓಕೆ, ಇವಾಗ ಇದ್ರ ಮೇಲೆ ಆವಾಗಲೇ ಈ ಚಪಾತಿನ ಎತ್ತಿಟ್ಟಿದ್ನಲ್ಲ, ಸೊ ಈ ಚಪಾತಿ ಹಾಕ್ಕೊಳ್ಳೋಣ. ಸೊ ಕರೆಕ್ಟಾಗಿ ನೋಡಿ ಈ ಥರ ಫುಲ್ ಎಲ್ಲ ಸ್ಟಫ್ ಹಾಕಿದ್ಮೇಲೆ ಇದು ಥರ ಕ್ಲೋಸ್ ಮಾಡ್ಕೊಳ್ಳೋಣ. ಇದು ಹಿಂಗೆ ನಾವು ತವೇಲಿ ಹಾಕಿ ಇದೇ ಬೇಯಿಸ್ಕೊಂಡ್ರೆ ಆಲೂ ಪರಾಟ ಆಗುತ್ತೆ. ಬಟ್ ಜಾಸ್ತಿ ಮಕ್ಕಳು ಏನು ಮಾಡ್ತಾರೆ, ಆಲೂ ಪರಾಟ ಅನ್ನೋಕ್ಕಿಂತ ಇದು ಐಡಿಯಾ ನಾ ಕೊಡತ್ತೀನಿ ನಿಮ್ಗೆ. ಇದೇ ಹಿಂಗೆ ತವೇಲಿ ಹಾಕಿ ಬೇಯಿಸ್ಬಿಟ್ರೆ ಇವಾಗ ಗ್ಯಾಸ್ ಆನ್ ಮಾಡತ್ತೀನಿ, ಯಾಕಂದರೆ ತವ ಗರಂ ಆಗಬೇಕಲ್ಲ ಅಷ್ಟೊತ್ತು. ಸೊ ಇವಾಗ ಇಷ್ಟು ಹಾಕಿದ್ಮೇಲೆ ಸ್ವಲ್ಪ ಈ ಥರ ಮಾಡಿ ಒಂದು ನೈಫ್ ತೊಗೊಂಡು ಈ ಥರ ಚಿಕ್ಕದಾಗಿ ಏನು ಮಾಡಬೇಕು, ಕಟ್ ಮಾಡ್ಕೋಬೇಕು. ನೋಡಿ ಇದೇ ಥರ ಭಾಳ ಅಗಲೇ ಇರಬಾರ್ದು, 1 ಫಿಂಗರ್ ಆಗಷ್ಟು ಇದೇ ಥರ ಕಟ್ ಮಾಡೋಣ. ಆಯಿತಾ? ಇವಾಗ ಇದಿರೋದೆಲ್ಲ ಈ ಥರ ಫಸ್ಟ್ ಈ ಥರ ರೋಲ್ ಮಾಡ್ಕೊಂಡು ಈ ಸೈಡಿಗೆ ಇಟ್ಕೊಳ್ಳೋಣ. ಇದೇನು ಈ ಥರ ರೋಲ್ ಮಾಡಿದಿರಲ್ಲ ಇದಕ್ಕೆ ಈ ಥರ ಮಾಡು. ಸೊ ಇವಾಗ ಇದು ಫಸ್ಟ್ ಒನ್ ಆಗಿರೋದ್ರಿಂದ ಈ ಥರ ಆಗುತ್ತೆ. ಇದು ನೋಡಿರಿ ಎಷ್ಟು ಚೆನ್ನಾಗಿರುತ್ತೆ, ಹಿಂಗಿಡೋದು ನೋಡಿದ್ರೆ ರೋಸ್ ಕಾಂಡಂಗೆ ಕಾಣುತ್ತೆ. ಆಯ್ತಲ್ಲ, ಇದಕ್ಕೆ ಈ ಥರ ಏನು ಮಾಡೋದು, ರೆಡಿ. ಎಲ್ಲನೂ ಇದೇ ಥರ ಮಾಡಿಕೊಂಡು ಪಟ ಈಗ ತವ ಗರಂ ಆಗಿದೆ, ಅದರಲ್ಲಿ ನಾವು 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಸೊ 1 ಸ್ಪೂನ್ ಎಣ್ಣೆ ಹಾಕಿ ಈ ಥರ ಎಲ್ಲ ಕಡೆ ತವ ಫುಲ್ ಎಲ್ಲ ಹರಡ್ಕೋಬೇಕು. ಇವಾಗ ನೆಕ್ಸ್ಟು ಇದೇನು ಈ ಥರ ನೀವು ರೆಡಿ ಮಾಡಿ ಇಟ್ಕೊಂಡಿರಲ್ಲ, ಇದನ್ನು ಇದರಲ್ಲಿ ಬಿಡೋಣ. ಜಾಸ್ತಿ ಎಣ್ಣೆ ಹಾಕೋಬೇಡಿ, ನೀವು ಎಣ್ಣೆ ಬದಲು ತುಪ್ಪ ಬೇಕಾದರೂ ಯೂಸ್ ಮಾಡ್ಬೋದು. ನಾ ಎಣ್ಣೆ ಯೂಸ್ ಮಾಡತ್ತೀನಿ. ನಾ ಯೂಸ್ ಮಾಡೋ ಎಣ್ಣೆ ಬಂದು ಇದು ನೂರು ಸನ್ಫ್ಲವರ್ ಕುಕ್ಕಿಂಗ್ ಆಯಿಲ್, ಪ್ಯೂರ್, ತುಂಬ ಟೇಸ್ಟಿಯಾಗಿ ಬರುತ್ತೆ ಫುಡ್, ಲೈಟು ವೇಟು, ಹೆಲ್ದಿ ಕೂಡ. ಸೊ ಅದಕ್ಕೆ ನಾನು ಎಣ್ಣೆ ಯೂಸ್ ಮಾಡತ್ತೀನಿ. ರೆಗ್ಯುಲರಾಗಿ ನಮ್ಮ ಮಕ್ಕಳಿಗೆ ತುಪ್ಪ ಯೂಸ್ ಮಾಡ್ತೀನಿ. ಸೊ ಇದು ಫಸ್ಟ್ ಟೈಮ್ ನಾನು ಎಣ್ಣೆ ಯೂಸ್ ಮಾಡತ್ತೀನಿ. ನೋಡಿರಿ ಈ ಥರ. ಇವಾಗ ನಮ್ಮ ಸ್ನ್ಯಾಕ್ಸು, ನೀವು ಚಿಕ್ಕ ಮಕ್ಕಳಿಗೆ ಚಪಾತಿ ಈ ಥರ ಒಂದು ಟಿಫನ್ ಬಾಕ್ಸಲ್ಲಿ ಚಪಾತಿ ಅಥವಾ ಪರಾಟ ಹಾಕ್ಕೊಟ್ರೆ ಅವ್ರಿಗೆ ಈ ಥರ ಪೀಸ್ ಮಾಡಿ ತಿನ್ನೋಕ್ಕೆ ಬರೋಲ್ಲ. ನೀವು ಪೀಸ್ ಮಾಡಿ ಹಾಕಿದ್ರೆ ಅವ್ರಿಗೆ ತಿನ್ನೋಕ್ಕೆ ಟೇಸ್ಟು ಬರೋಲ್ಲ.
ಸೊ ಅದಕ್ಕೆ ಈ ಥರ ನೀವು ಬಿಸ್ಕೆಟ್ ಥರ ಇದು ನೋಡಿ ಫ್ರೈ ಆದಮೇಲೆ ಬಿಸ್ಕೆಟ್ ಥರ ಕಾಣುತ್ತೆ, ಈ ಥರ ಫ್ರೈ ಮಾಡಿಕೊಟ್ರೆ ಸೊ ತಿನ್ನೋಕ್ಕೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈ ಥರ ಗೋಲ್ಡನ್ ಕಲರ್ ಆದಮೇಲೆ ನೀವು ನೋಡಿ ಇದು ಎಲ್ಲರೂ ಟ್ರೈ ಮಾಡಿರಿ ಮನೇಲಿ. ನಿಮ್ಮ ಮಕ್ಕಳು ಚಿಕ್ಕ ಮಕ್ಕಳು ಇದ್ರೆ ಅವ್ರು ಸ್ಕೂಲಿಗೆ ಹೋಗ್ತಾಯಿದ್ರೆ ಇದು ಜಾಸ್ತಿ ಟೈಮು ತೊಗೊಳ್ಳಲ್ಲ. ನೀವು ಒಂದೊಂದು ಟೈಮ್ ನೈಟು ಬೇಕಾದರೆ ಹಾಲು ಬಾಯ್ಲ್ ಮಾಡಿ ಇಡ್ಬೋದು ನೆಕ್ಸ್ಟ್ ಡೇ ಮಾಡೋಕ್ಕೆ. ಇಲ್ಲಾಂದ್ರೆ ಸ್ಟಪ್ ರೆಡಿ ಮಾಡ್ಕೊಂಡು ಫ್ರಿಜ್ಜಲ್ಲಿಟ್ಟು ನೆಕ್ಸ್ಟ್ ಡೇ ಕೂಡ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ನಾನು ಜಾಸ್ತಿ ಎಣ್ಣೆ ಹಾಕಿಲ್ಲ, ಒಂದೇ ಸ್ಪೂನ್ ಎಣ್ಣೆ ಹಾಕಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿದ್ದೀನಿ. ಅದಕ್ಕೆ ಇದಕ್ಕೆ ಜಾಸ್ತಿ ಎಣ್ಣೆ ಇಲ್ಲ. ವೇಟ್ ಅ ಮಿನಿಟ್. ಇವಾಗ ನಮ್ಮ ಬಿಸಿ ಬಿಸಿ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ರೆಡಿ. ಇವಾಗ ಟೈಮ್ ಬಂದು 5:12 ಆಗ್ಯದ. ಸೊ ಇವಾಗ ಯಾರ್ಯಾರಿಗೆ ಈವ್ನಿಂಗ್ ಟೈಮಿಗೆ ಸ್ವಲ್ಪ ಹಸಿವು ಫೀಲ್ ಆಗಿರುತ್ತಲ್ಲ ಅವರಿಗಿದು ಒಳ್ಳೆ ಸ್ನ್ಯಾಕ್ಸ್ ಕೂಡ. ಇವಾಗ ನೋಡೋಣ ನನ್ನ ಮಕ್ಕಳ ರಿಯಾಕ್ಷನ್ ಹೆಂಗಿರುತ್ತಂತ. ಏನಾಗೈತೆ ಇವಾಗ ಒಂದು ಸ್ವಲ್ಪ ಮನೇಲಿ ಮಕ್ಕಳು ಇರ್ತಾರೆ. ನಮ್ಮ ಮನೆಯಲ್ಲೇನೂ ಒಂದು ಮಗು ಬಂದಿದೆ, ತೋರಿಸ್ತೀನ. ಮಗು ಚಪಾತಿ ತಿನ್ನಂದ್ರೆ ತಿನ್ನಲ್ಲ, ಬಂದಾಗಿಂದ ಚಿಪ್ಸ್ ತಿನ್ನು, ಇದು ತಿನ್ನು, ಬಿಸ್ಕೆಟ್ ತಿನ್ನು ಅಂತ. ಮಗು ಚಪಾತಿ ತಿನ್ನಂದ್ರೆ ತಿನ್ನಲ್ಲ. ಸೊ ಈಗ ನಾನು ಅದೇ ಚಪಾತಿನ ಈ ಥರ ಮಾಡಿ ತಿನ್ನಿಸ್ತೀನಿ. ನೋಡೋಣ ಇವಾಗಾದರೂ ತಿಂತಾನೋ ಇಲ್ಲ ಅಂತ. ನನ್ನ ಮಕ್ಕಳ ರಿಯಾಕ್ಷನ್ನು ತೋರಿಸ್ತೀನಿ, ಏನಿರುತ್ತಂತ, ತಿಂತಾರೋ ಇಷ್ಟಪಡ್ತಾರೋ ಇಲ್ಲ ನೋಡೋಣ. ಸೊ ಅದ್ರ ಮೇಲೆ ನೋಡಿರಿ, ನೀವು ಇಷ್ಟ ಆದರೆ ನೀವು ಟ್ರೈ ಮಾಡಿರಿ ಮನೇಲಿ. ಇದ್ರೊಳಗೆ ಆಚೆ ಕಡೆಯಿಂದ ಏನು ಪರ್ಚೇಸ್ ಮಾಡಿ ಹೊಸದು ಮಾಡೋದೇನಿಲ್ಲ, ಎಲ್ಲ ಮನೇಲೇ ಇರುತ್ತೆ. ಪೊಟ್ಯಾಟೊ, ಗೋಧಿ ಹಿಟ್ಟು, ಜಾಸ್ತಿ ಏನು ಮತ್ತಲ್ಲ. ಇವಾಗ ಈ ಪ್ಲೇಟಿಗೆ ಸರ್ವ್ ಮಾಡ್ತೀನಿ. Samu, Emme?